ಒಂದು ಸ್ಟೇಜಲ್ಲಿ ಸರ್ ತಾವು ಎಲ್ಲರೂ ಭಾಗವಹಿಸೋದು ಕೂಡ ಒಂದು ಮಾತುಗಳು ಬರ್ತಾ ಇದೆ. ಅದೇ ರೀ, ಈಗ ಅವ್ರು ಏನು ಹೇಳ್ತೀರಿ, ಇವ್ರಿಗೇನು ಡಿ.ಸಿ.ಸಿ ಬ್ಯಾಂಕ್ ಸಂಬಂಧ ಪ್ರೆಸ್ ಕಾಂಬ್ ಇರ್ತಾರೆ ಅಲ್ಲದ. ಅದಕ್ಕೆ ನಾನು ಹೇಳಿ ಮಾನ್ಯ ಸತೀಶ್ ಜಾರಕಿಹೊಳಿ ನಾವು ಅನ್ನ ಸಬ್ ಜೊಲೆ ನೇತೃತ್ವದ ನಮ್ದೊಂದು ಪ್ಯಾನೆಲ್ ಆರಿಸಿ ಬತ್ತು. ಸೊ ಎಲ್ಲ ಸಾಧಕ ಬಾಧಕ ನಾವು ನೋಡ್ಬೇಕಲ್ಲ ರೀ. ಅದಕ್ಕೆ ನಾ ಹೇಳಿ ಮುಂದೆ ಪ್ರೆಸ್ ಕಾನ್ಫರೆನ್ಸ್ನಾಗ ಇರಾವ, ಮೀಟಿಂಗ್ದಾಗೂ ಇರಾವ, ನೀವು ಏನಾರು ಮಾಡ್ಕೋರಪ್ಪ ಅಂತ. ಯಾಕಂದ್ರೆ ಅವ್ರು 5-6 ಮಂದಿನ ಕೇಳಿ ನಡ್ಸೋಕ್ಕಲ್ಲ. ಇಡೀ ಬೆಳಗಾವಿ ಜಿಲ್ಲಾದಾಗ ಸುಮಾರು 12,000 ಮಂದಿ ಡಿಪೆಂಡ್ ಆಗಿ ಬ್ಯಾಂಕ್ ಮ್ಯಾಗ ಥರ ನಡೆಸೋವ್ರೆ. ಗ್ರಾಹಕರು ಸಾಕಷ್ಟು ಜನ ಅದಾರೆ. ಸೊ ಈಗ ಅವ್ರು 4-5 ಮಂದಿ ಹೇಳ್ತಾರೆ, ಅವ್ರ ಮಾತು ಕೇಳಿ ಬಿಡೋಕ್ಕಾಗಲ್ಲ. ಅವರು ಕೂಡ ಎಲ್ಲ ಸಹಕಾರ ಸಂಘದಲ್ಲಿ ವಹಿಸ್ತಾರೆ ಅವರು ರೀ. ಈಗ ಅವ್ರು ಡೈರೆಕ್ಟ್ ಕೇಳೋದಿಲ್ಲ ರೀ, ಅವ್ರು ಥ್ರೂ ಕೇಳಕ್ಕೆ ಹಚ್ತಾರೆ ರೀ. ಅವರೆಲ್ಲ ಮಾಡಿದ್ದಾರೆ. ಅದಕ್ಕೆ ಬ್ಯಾಂಕಿನ ಚಲೋ ನಡೆಸ್ಬೇಕು ರೀ. ನಾಳೆ ಏನಾರು ಹೆಚ್ಚು ಕಮ್ಮಿ 4 ಜನ ನಮ್ಮನೆಗೆ ನಿಮ್ದ ಪ್ಯಾನ್ ಗುಂಪಿತ್ತು. ಅದಕ್ಕೆ ನಾವು ಪ್ರತಿಯೊಂದ್ರಾಗ ಅನ್ನ ಸಬ್ ಜೊಲ್ಲೆ ನಾವು ಇನ್ವಾಲ್ವ್ ಆಗಿ ಪ್ರತಿಯೊಂದು ಪೈಸಾ ಟು ಪೈಸಾ ನೋಡ್ತೀರಿ. ಮತ್ತು ಎಲ್ಲ ಶುಗರ್ ಫ್ಯಾಕ್ಟ್ರಿ ಮತ್ತೊಂದು ಲೋನನ್ನು ಕಾನೂನುಬದ್ಧವಾಗಿ ಕೊಟ್ಟಿದ್ದು ರೀ. ಅವ್ರು ಬೇಕಾದ ಸ್ಟೇಜ್ ಮ್ಯಾಗ ಬೇಕಾದ ಕಾಗದ ತೊಗೊಂಬರ್ರಿ. ಕಾನೂನುಬದ್ಧವಾಗಿ ಅದಾವು, ಏನೂ ಮೋಸ ಆಗಿಲ್ಲ, ಯಾರಿಗೂ ಹೇರಿಲ್ಲ ರೀ. ಅನ್ನ ಸಬ್ ಜೊಲ್ಲೆ ಅವ್ರು ಮತ್ತು 540 ಕೋಟಿ ಡಿಪಾಸಿಟ್ ಹೆಚ್ಚಾಗಿತ್ತು. ಮಾರ್ಚ್ ಎಂಡ್ದಾಗ ಇನ್ನೂ ಜಾಸ್ತಿ ಹೋಗ್ತದೆ. ಬ್ಯಾಂಕ್ ಚಲೋ ನಡೆದೈತಿ. ಅದಕ್ಕೆ ಅಪಪ್ರಚಾರಕ್ಕೆ ಅಂದರೆ ಯಾರು ಕಿವಿ ಕೊಡಬಾರ್ದು ವಿನಂತಿ. ಅಂದ್ರೆ ಏನಾಗ್ತೈತಿ ರೀ, ಈಗ ನಾವು 20 ವರ್ಷ ಅಧಿಕಾರದಾಗ ಇರ್ತೀನಿ. ಇವತ್ತು ನನಗೆ ಅಧಿಕಾರ ನನಗೆ ತ್ರಾಸ ಆಗ್ತೈತಿ ರೀ. ಈಗ ಯಾರಾದ್ರೂ ಮಾಡಿಸ್ತಾರೋ, ಈಗ ಅವ್ರಿಗೆ ಹಿಂಗೆ ಹಾಕಿ ತ್ರಾಸ ಆಗಿ ಕೇಳಾಕತ್ತಾರ. ಅವ್ರಿಗೆ ಅಧಿಕಾರ ಕಳ್ಕೊಂಡಿದ್ದರಿಂದ ಅವರಿಗೆ ಅದು ಆಗೈತಿ. ಮತ್ತು ಒಳಗೆಲ್ಲ ಭಾಳ ಟೈಟ್ ಮಾಡಿದ್ದಾರೆ ಈಗ ಅಧ್ಯಕ್ಷರು. ಕೆಲವೊಂದು ತಾಲೂಕೊಳಗೆ ಭಾಳ ಟೈಟ್ ಆಗಿದ್ದಕ್ಕೂ ಅದನ್ನು ಬೇರೆ ಬೇರೆ ರೂಪದಲ್ಲಿ ಬರಾಕತ್ತಾವ್ರಿ. ಬ್ಯಾಂಕ್ ಮಾತ್ರ ತಮ್ಮ ಮುಖಾಂತರ ನಾ ಎಲ್ಲ ಗ್ರಾಹಕರಿಗೆ, ರೈತರಿಗೆ ನಾವು ವಿನಂತಿ ಇಷ್ಟ ಮಾಡ್ಕೋತೀನಿ. ಬ್ಯಾಂಕ್ ಬೆಸ್ಟ್ ನಡೆದಿದೆ, ಏನೂ ಸಮಸ್ಯೆ ಇಲ್ಲ. 5 ವರ್ಷದೊಳಗೆ ನಾವು ಏನು ಅನ್ಕೊಂತೀವಿ ಅಚೀವ್ಮೆಂಟ್ ಮಾಡ್ತೀವಿ. ಧನ್ಯವಾದ.